ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಒಂದು ಸ್ಪೆಷಲ್ ರೆಸಿಪಿ ತೋರಿಸೋಣ ಅಂತ. ಮೈ ಫೇವ್ರೆಟ್ ಹಲಸಿನಕಾಯಿ, ಅದನ್ನು ನಮ್ಮ ದಾಸಿಪುರದವರು ತಂದು ಕೊಟ್ಟಿದ್ರು ಗದೆ ತವಿಂದ. ಅದರಿಂದ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಮ್ಮಮ್ಮ ಅದನ್ನು ಕ್ಲೀನ್ ಮಾಡ್ತಾ ಅವರೇ, ತೋರಿಸ್ತಿದ್ದಾರೆ. ಈಗ ಹಲಸಿನಕಾಯಿ ತಂದು ಕೊಟ್ಟಿರೋರು ಇವರೇಯ. ನೀನು ಏನಾಗಬೇಕು ನಮ್ಮ ಅಪ್ಪಾಜಿಗೆ? ಸೋದರತ್ತೆ, ನಮ್ಮ ಅಜ್ಜಿಯ ತಮ್ಮನ ಹೆಂಡ್ತಿ. ಕರೆಕ್ಟ್. ಈಗ ಅಮ್ಮ ಕ್ಲೀನ್ ಮಾಡ್ತಾ ಐತೆ. ಫಸ್ಟ್ ಕಟ್ ಮಾಡ್ಕೊಂತು, ಅಲ್ಲಿ ಹಾಲು ಥರ ಬರುತ್ತೆ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಮತ್ತು ಕೈಗೆ ಕೈ ಎಣ್ಣೆ ಹಾಕೋಬೇಕು. ಅಲ್ಲೈತೆ ನೋಡಿ, ಕೈ ಎಣ್ಣೆ ಹಾಕ್ಕೊಂಡು ಇದು ಮಾಡಬೇಕು, ಅಂಟಲ್ಲ, ಇಲ್ಲಾಂದರೆ ಅಂಟ್ತದೆ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಾಕೋಬೇಕು. ಝೂಮಲ್ಲಿ ತೋರಿಸ್ತೀನಿ ನೋಡಿ. ಇದು ಹಳ್ಳಿ ಕಡೆ ಏನಾದ್ರು ಗೊತ್ತಿರುತ್ತೆ, ಸಿಟಿಯವ್ರಿಗಾದರೆ ಗೊತ್ತಿರಲ್ಲ. ಕೈ ಎಣ್ಣೆ ಹಾಕ್ಕೊಂಡು ಕ್ಲೀನ್ ಮಾಡಿ, ಇಲ್ಲಾಂದರೆ ಫುಲ್ ಅಂಟ್ಕೊಬಿಡುತ್ತೆ ಕೈಯೆಲ್ಲ, ಅಂಟು ಥರ. ಈಗ ಅಮ್ಮ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಮೀಡಿಯಮಾಗಿ ಕಟ್ ಮಾಡ್ಕೋಬೇಕು. ತುಂಬ ದಪ್ಪನೂ ಏನು ಬೇಡ, ತುಂಬ ಸಣ್ಣನೂ ಬೇಡ. ನಾನು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಕಬಾಬ್ ಪೌಡ್ರ್ ತೊಗೊಬರ್ತೀನಿ. ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ಕಬಾಬ್ ಪೌಡ್ರ್ ತರೋಕ್ಕೆ. ಪಾಪು ಅಂಗನವಾಡಿಗೆ ಹೋಗಿದ್ದಾಳಲ್ಲ. ಅಯ್ಯೋ ದೇವ್ರೆ, ಅಂಗಡಿ ಬಾಕ್ಲಕ್ಕೈತೆ. ಅಕ್ಕ ಇವ್ರು ಇಲ್ವಾ ಅಂಗಡಿಯವರು? ಅಂಗಡಿ ಬಾಕ್ಲಾಕೈತೆ ಗೈಸ್. ಇಲ್ಲಿ ಬಾಕ್ಲಾಕ್ಬಿಟ್ಟವ್ರೆ. ಈಗ ಏನು ಮಾಡೋದು? ಪಕ್ಕದ ಅಂಗಡಿ ಐತೆ, ಅಲ್ಲಿ ಕೇಳ್ತೀನಿ. ಇದ್ದರೆ ಓಕೆ, ಇವ್ರ ಅಂಗಡಿಲಾದರೆ ಎಲ್ಲ ಸಿಗೋದು. ಆಂಟಿ ಆಂಟಿ ಗೈಸ್, ಅಲ್ವ ಇಲ್ವ ಅಂತ ವಾಪಸ್ ಹೇಳ್ತಾ ಇದ್ದೀನಿ. ಬೇರೆ ಅಂಗಡಿಗೆಲ್ಲ ನಾನು ಹೋಗಲ್ಲ, ಅಲ್ಲಿ ಕೆಳಗಡೆ ಹೋಗಬೇಕು. ಅಮ್ಮನ ಕಳಿಸ್ತೀನಿ. ಇವಾಗ ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಅದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊತಾ ಇರ್ತೀನಿ. ಅಮ್ಮನ ಕಳಿಸ್ಬಿಟ್ಟು ಕಬಾಬ್ ಪೌಡ್ರ್ ತರಿಸ್ತೀನಿ. ಹಲಸಿನಕಾಯಿ ಕಟ್ ಮಾಡಿಕೊಂಡು ರೆಡಿ ಮಾಡಿದ್ದೀವಿ. ಇಲ್ಲಿ ಬಿಸಿನೀರು ಮಳ್ಳಕ್ಕೆ ಇಟ್ಟಿದ್ದೀನಿ. ನೀರು ಮಳ್ಳಿದೆ. ಇದನ್ನು ಹಲಸಿನಕಾಯಿನ ಹಾಕ್ತೀನಿ. ಒಂದು 5 ನಿಮಿಷ ಬೇಯಿಸ್ಕೋಬೇಕು, ಜಾಸ್ತಿ ಫುಲ್ ಬೇಯಿಸ್ಕೋಬಾರ್ದು. ಸೊ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಗೈಸ್, ಇವಾಗ 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ಅರಿಶಿನ ಹಾಕಿದ್ದೀನಲ್ವ, ಸ್ವಲ್ಪ ಕಲರ್ ಬಂದಿದೆ. ಸೊ ಇದು ನೀಟಾಗಿ ಆರಬೇಕು. ಆ್ಯಂಡ್ ನೀರೆಲ್ಲ ಸೋಸಿದ್ದೀನಿ. ಹಾಗೂ ಕೂಡ ಜಾಲರಿಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ನೀರು ಸೋರ್ಕೊಳ್ಳಿ ಅಂತ. ಇದು ಚೆನ್ನಾಗಿ ಆರಲಿ. ಆ್ಯಂಡ್ ಏನಾದರೂ ಸ್ವಲ್ಪ ಕೆಳಗಡೆ ಎಲ್ಲ ನೀರಿದ್ದರೆ ಎಲ್ಲ ಸೋರ್ಕೊಳ್ಳಿ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಗೈಸ್, ಆಲ್ರೆಡಿ ಟೈಮ್ 2 ಗಂಟೆ ಆಗ್ಬಿಟ್ಟೈತೆ. ಅಂಗಡಿ ಓಪನ್ ಇರಲಿಲ್ಲ ಕಬಾಬ್ ಪೌಡ್ರ್ ತರೋಕ್ಕೆ ಅಂತೇಳಿ ವೆಯ್ಟ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಳ್ಳಿಲಿ ಸಿಟಿಲಾದರೆ ಹೋಗಿ ತರ್ಬೋದು, ಹಳ್ಳಿ ಕಡೆ ಇರಲ್ಲ. ಸೊ ಎಮರ್ಜೆನ್ಸಿ ಅಂದರೆ ನಾವು ಸಾಲಿಗ್ರಾಮ ಆ ಥರ ಟೌನೇ ಹೋಗಬೇಕು. 12 ಗಂಟೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಆಲ್ರೆಡಿ 1:30 ಆಗೋಗಿದೆ. ಸೊ ಇವಾಗ ಇದು ನೀಟಾಗಿ ನೋಡಿ, ನೀರೆಲ್ಲ ಸೋರ್ಕೊಂಡಿದೆ. ಆ್ಯಂಡ್ ತುಂಬ ಸುಡ್ತಾ ಇತ್ತಲ್ವ, ಎಲ್ಲ ತಣ್ಣಗಾಗೋಗಿದೆ. ಸೊ ಇದನ್ನು ಬಟ್ಟೆಗೆ ಹಾಕೊಳ್ಳೋಣ. ಆ್ಯಂಡ್ ನಾನು ತೇಜು ಚಿಕನ್ ಕಬಾಬ್ ಪೌಡ್ರ್ ತಂದಿದ್ದೀನಿ 2, ಅಮ್ಮ ಕೈ ತರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಮಸಾಲೆನೂ ಮನೆಯಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ಲು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಲಿ ಸಿಗಲಿಲ್ಲ, ಅದಕ್ಕೆ ಮನೇಲೇ ಹಾಗೆ ಗೆಚ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಶುಂಠಿ ಕಾಣಿಸ್ತಿದ್ಯಾ, ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು ನಮ್ಮ ಮನೆ ಹಿಂದೆ ಐತೆ, ಅದು ಪುದೀನ ಸೊಪ್ಪು. ಸ್ವಲ್ಪ ಹಸಿ ಕರಿಬೇವು ಸೊಪ್ಪು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಸಾಂಬಾರು ಸೊಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನೀಟಾಗಿ ಕಲಿಸ್ಕೊಬೇಕು. ಕಲಸಿ ಒಂದು 10 ಮಿನಿಟ್ಸ್ ಬಿಡಬೇಕು. ಇನ್ನೇನು ಪಾಪು ಅಂಗನವಾಡಿಯಿಂದ ಬಂದ್ಬಿಡ್ತಾಳೆ. ಅಮ್ಮ ಸೊಪ್ಪು ಸೋಸ್ತೈತೆ. ಹಾಗೆ ನಮ್ಮ ದಾಸಿಪುರದವರು ಹಾಗೆ ನಿದ್ದೆಗೆ ಹೋಗ್ಬಿಟ್ಟವ್ರೆ. ಸೊ ಇದನ್ನು ಕಬಾಬ್ ಮಾಡಿ ಅವ್ರಿಗೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕೊಡಬೇಕು. ಅಷ್ಟರಲ್ಲಿ ಇನ್ನೇನು ಪಾಪುನು ಬಂದ್ಬಿಡ್ತಾಳೆ. ಸೊ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ಗೈಸ್, ಹಿಂಗೆ ಹಾಕ್ಬಿಡ್ತೀನಿ. ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಿಂಗೆ ಹಾಕಿ ಇವಾಗ ನನಗೆ ಹಲಸಿನಕಾಯಿ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ ನನಗೆ. ನಾನು ಅವತ್ತು ಊರಿಂದ ಬಂದಾಗ ನಮ್ಮಮ್ಮ ಹಲಸಿನಕಾಯಿ ಸಾಂಬಾರು ಐತೆ ಅಂತ ನನಗೆ ಅಂತ ಇಟ್ಟಿತ್ತು.
ನನಗೆ ತಲೆನೋವು ಜಾಸ್ತಿ ಆಗೋಗ್ಬಿಟ್ಟಿತ್ತು, ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಬಂದು ಒಂಥರ ತಲೆನೋವು, ಬೇಜಾರು, ಹಳಸಿಕಾಯಿ ಸಾಂಬಾರಲ್ಲಿ ಊಟನೇ ಮಾಡಲಿಲ್ಲ. ಮತ್ತು ಈಗ ಒಂದು 2 ತಿಂಗಳಿಂದ ಕೇಳ್ತಾ ಇದ್ದೆ ಅಮ್ಮನ, ನಾನು ಹಳಸಿಕಾಯಿ ಕಬಾಬ್ ಮಾಡಿ ತಿನ್ನಬೇಕು ಅನ್ನೋ ಥರ ಆಸೆ ಆಗೈತೆ. ಹಳಸಿಕಾಯಿ ತಗೋಬಾ ಅಂತ. ನಮ್ಮ ಗದ್ದೆ ಹತ್ರ ಇಲ್ಲ, ಎಲ್ಲೂ ಇಲ್ಲ, ನಮ್ಮ ಮರನೂ ಇಲ್ಲ, ನಮ್ಮ ಸುತ್ತಮುತ್ತ ಗದ್ದೆ ಹತ್ರನೂ ಎಲ್ಲೂ ಇಲ್ಲ. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತೀನಿ, ಇದಕ್ಕೆಲ್ಲ ಹಾಕಿದ್ದೀನಿ. ಇವಾಗ ಎಲ್ಲೂ ಇಲ್ಲ. ನಮ್ಮ ಅಮ್ಮ ಎಲ್ಲೂ ಇಲ್ಲ, ನೋಡೋಣ ತಾಳು ಅಂತಾಯಿತು. ಇವತ್ತು ನಮ್ಮ ಪುಣ್ಯಕ್ಕೆ ಅವರೇನೆ ಕರೆದ್ಬಿಟ್ಟು ಹಳಸಿಕಾಯಿ ಐತೆ ತಗೋ ಸಾಂಬಾರು ಮಾಡು ಅಂದ್ಬಿಟ್ಟು ಕರೆದ್ಬಿಟ್ಟು ಕೊಟ್ಟರು. ನಾನು ಅದಕ್ಕೆ ಇವಾಗ ಕಬಾಬ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೈ ಫೇವ್ರೆಟ್ ಅಂದರೆ ಫೇವ್ರೆಟ್ ಹಳಸಿಕಾಯಿ. ಸೊ ಕಬಾಬ್ ಪೌಡ್ರು ತರೋಕ್ಕೆ ಗೈಸ್ ನಾನು 2 ಸಲ ಅಂಗಡಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಅವರು ಅಲ್ಲಿ ಪಕ್ಕದ ಮನೆಯವರು ಅದು ಯಾಕಂಗೆ ತಿರುಗ್ತಾ ಇದೆಯಾ, ಅವರು ಗದ್ದೆ ಹತ್ರ ಹೋಗೋರೆ ಬರ್ತಾರೆ ಅಂದರು. ಆಗ ಕಬಾಬ್ ಪೌಡ್ರ್ ಏನು ಚಿಕನ್ಗ ಅಂದರು. ಇಲ್ಲ ಹಳಸಿಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ ಅಂದರೆ, ಹೌದಾ ಇವ್ರ ಪಕ್ಕದ ಮನೆಯವರು ಮಾಡಿದರು, ಸಖತ್ತಾಗಿತ್ತಂತೆ, ಖಾಲಿನೇ ಆಗೋದು, ಎಲ್ಲ ಇಷ್ಟಪಟ್ಟು ತಿಂದರು ಅಂತ ಹೇಳ್ತಾಯಿದ್ರು. ನಾನು 2 ಸಲ ಹೋಗಿದ್ದೀನಿ, ಅಮ್ಮನ 2 ಸಲ ಕಳಿಸಿದ್ದೀನಿ. ಅವ್ರ ಬಾಟ್ಲನ್ನೇ ಓಪನ್ ಮಾಡಿರಲಿಲ್ಲ, ಇವಾಗ ಓಪನ್ ಮಾಡವ್ರೆ. ಹಂಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಇನ್ನೇನು ಮಾಡಲಿ, ಮನೇಲೇ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನೋಡೋಕೆ ಮಾತ್ರ ಗೈಸ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇದನ್ನ ನೀಟಾಗಿ ಇನ್ನೊಂದು ಪ್ಯಾಕೆಟ್ ಇದೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ, ವಾವ್, ನೋಡೋಕ್ಕಂತೂ ಚಿಕನ್ ಕಬಾಬ್ ಥರನೇ ಕಾಣಿಸ್ತಾ ಇದೆ. ಬಟ್ ಸಣ್ಣ ಪೀಸ್ ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂದು 10 ನಿಮಿಷ ಹಾಗೆ ಇಡ್ತೀನಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಆನಂತರ ಎಣ್ಣೆಗೆ ಹಾಕೋಣ. ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಇದು ಇಷ್ಟ ಆಗಿದ್ರೆ ಲೈಕ್ ಕೊಡಬೇಕು ಆಯಿತಾ. ಬಾಣಲೆ ಇಟ್ಟೆ, ಇವಾಗ 10 ನಿಮಿಷ ಅದು ಇದಾಗೋ ಟೈಮಲ್ಲಿ ನಾನು ದೋಸೆ ತಿನ್ಕೊಂಡೆ, ಹಸುವಾಗ್ತಿತ್ತು. ಆಲ್ರೆಡಿ 2 ಗಂಟೆ ಆಗಿದೆ ಗೈಸ್. ಸೊ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮನೆ ಅದೇ ಯೂಸ್ ಮಾಡೋದು. ಸಾಕು ಅನಿಸುತ್ತೆ, ತುಂಬ ಹಸುವಾಗ್ತಿತ್ತು, ಆ ಟೈಮ್ ಬೇರೆ ಆಗಿದೆ. ಇದು ರೆಡಿ ಆಗೋಷ್ಟರಲ್ಲಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ, ಊಟನೂ ಮಾಡಿಕೊಂಡೆ. ನೋಡೋಣ, ಅಮ್ಮ ಅವರು ಯಾವಾಗಲೂ ಟೇಸ್ಟ್ ಮಾಡಿಲ್ಲ, ನಾನೊಂದು ಸಲ ಮಾಡಿದೆ, ಸಖತ್ತಾಗಿರುತ್ತೆ. ಅಮ್ಮ ಅವ್ರಿಗೆ ಮಾಡಿಕೊಡೋಣ ಏನಂತಾರೆ ಅಂತ ಗೊತ್ತಾಗುತ್ತೆ. ಎಣ್ಣೆ ಇನ್ನೂ ಕಾದಿದೆಯಾ ಚೆಕ್ ಮಾಡ್ಕೊತೀನಿ. ಒಂದು ಹಾಕ್ಬಿಡ್ತೀನಿ, ಗೊತ್ತಾಗುತ್ತೆ ಎಣ್ಣೆ ಕಾದೈತಾ ಏನು. ನನ್ನ ಮಗಳು ಇನ್ನೇನೋ ಬರ್ತಾಳೆ ಗೈಸ್, ನೋಡೋಣ ಅವಳೇನಾದ್ರು ತಿಂತಾಳ ಏನು ಅಂತ. ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟಿದ್ದೀನಲ್ವ, ಅವಳು ಸ್ವಲ್ಪ ಖಾರ ಆದರೂ ತಿನ್ನಲ್ಲ. ಕಾದಿದೆ ಅಂತ ಅನ್ಕೊತೀನಿ, ಇವಾಗ ಹಾಕ್ಬಿಡ್ತೀನಿ ಗೈಸ್. ಎಣ್ಣೆ ಕಾದಿದೆ, ಇವಾಗ ಹಾಕೊತೀನಿ. ಕೈಲೇ ಹಾಕೊಬಿಡ್ತೀನಿ, ಸ್ಪೂನ್ ಯಾಕೋ ಸರಿ ಬರಲ್ಲ ನಮಗೆ, ಸೊ ಕೈಲೇ ತೆಗೆದು ಹಾಕೊಬಿಡ್ತೀನಿ. ಸ್ವಲ್ಪನೇ ಹಾಕೋದು. ಇದು ಇವಾಗ ನೀಟಾಗಿ ಬೇಯಲಿ, ಕಡಿಮೆ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಸೌಂಡ್ ಬರ್ತಾ ಇದೆ ಗೈಸ್, ನೋಡಿ ಒಂಥರ ಪನ್ನೀರ್ ಥರ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಪನ್ನೀರಲ್ಲೇ ಏನೋ ಕಬಾಬ್ ಮಾಡ್ತಿದ್ದೀನೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಕಡಿಮೆ ಉರಿಲೇ ಬೇಯಿಸ್ಕೊಳ್ಳೋಣ, ಲೋ ಫ್ಲೇಮಲ್ಲಿ. ನೋಡೋಣ, ಪಾಪುಗೆ ಇಷ್ಟ ಆದರೆ ನನಗೆ ಖುಷಿ ಆಗುತ್ತೆ ಮಾಡಿದ್ದಕ್ಕೂ. ಯಾಕಂದರೆ ಮೊನ್ನೆ ಚಿಕನ್ ಮಾಡಿ ಅವಳು ತಿನ್ನಲಿಲ್ಲ, ಅವಳಿಗೆ ನಾರ್ಮಲ್ ಸಪ್ಪೆ ಚಿಕನು ಅಂತ ಮಾಡ್ತಿದ್ದೆ ಅವಳಿಗೋಸ್ಕರ ಅಂತ. ಅದನ್ನು ಮಾಡಿದ್ರು ಕೂಡ ಅವಳು ತಿಂದಿಲ್ಲ. ಸೊ ಇದು ಕಬಾಬ್ ಥರ ಇರುತ್ತಲ್ವಾ, ಇದನ್ನೇನಾದರೂ ಮಾಡಿದ್ರೆ ಅವಳು ತಿಂದರೆ ನನಗೆ ಖುಷಿ ಆಗುತ್ತೆ. ಸೊ ಇದು ಬೇಯಲಿ, ಒಂದು 5 ನಿಮಿಷ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ. ಆಗಿದೆ ಅಂತ ಅನ್ಕೊತೀನಿ. ನೋಡೋಣ, ಒಂದು ಟೇಸ್ಟ್ ಮಾಡಿ ನೋಡ್ತೀನಿ, ಬೆಂದಿದೆಯಾ ಅಥವಾ ಇನ್ನು ಬೇಯಿಸ್ಬೇಕಾ ಅಂತ ಹೇಳಿ. ಅಂದರೆ ತುಂಬ ದಿನಗಳ ನಂತರ ಆದಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಹೇಗೆ ಬೆಂದಿದೆ ಇಲ್ಲ ಅಂತ. ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಏನೂ ಅನಿಸಲ್ಲ. ಸೊ ಈ ಥರ ಐಟಮ್ ಆದರೆ ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ, ಅಪರೂಪಕ್ಕೇನೆ ಮಾಡಬೇಕು. ಸೊ ಒಂದೊಂದ್ಸಲ ನನಗೆ ನೋಡಿ ಗೋಬಿ ಥರ ಕಾಣಿಸ್ತಾ ಇದೆ, ಒಂದು ಕಡೆ ಪನ್ನೀರ್ ಥರ ಕಾಣಿಸ್ತಾ ಇದೆ. ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ.
ಸೊ ಟೇಸ್ಟ್ ಮಾಡಿ ಹೇಳ್ಬೇಕು ಟೇಸ್ಟ್ ಹೇಗಿದೆ ಅಂತ. ರೈಸ್ ರೆಡಿ ಆಗ್ತಾ ಇದೆ. ಒಂದ್ಸತಿ ಆಲ್ರೆಡಿ ತೆಗ್ದಿಟ್ಟಿದ್ದೀನಿ. ಸಖತ್ತಾಗಿ ಬಂದೈತೆ. ರಂಜುನು ಏನೋ ಕೇಳಕ್ಕೆ ಬಂದಿದ್ಲು, ರಂಜುಗೂ ಕೊಟ್ಟೆ. ಅಕ್ಕ ಚಿಕನ್ ಕಬಾಬ್ ಥರನೇ ಐತೆ ಕಣಕ್ಕ ಅಂತ ಅಂದ್ಲು. ನಾನು ಏನು ಮಾಡಿದೆ ಗೊತ್ತಾ, ಇಲ್ಲಿ ಶೆಲ್ಫ್ ಮೇಲೆ ಐಫೋನ್ ಇಟ್ಬಿಟ್ಟು ವಿಡಿಯೋ ಆನ್ ಮಾಡಿಬಿಟ್ಟು ಇಲ್ಲಿ ಬಂದು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತೇಳಿ ಮಾಡ್ತಾ ಇದ್ದೀನಿ. ಅದೇನಾಗಿದೆ ಅಂದರೆ ಆಫ್ ಇಷ್ಟು ಕಟ್ಟಾಗಿದೆ, ತಲೆ ಕಾಣಿಸ್ತಾನೆ ಇಲ್ಲ. ಸೊ ವಿಡಿಯೋ ಚೆನ್ನಾಗೇ ಇಲ್ಲ. ಅಮ್ಮಂಗೆ ಫೋನ್ ಇಟ್ಕೊಂಡ್ರೆ ಅಮ್ಮ ಏನೋ ಹೊರಗಡೆ ಕೆಲಸ ಐತೆ ಅಂತೇಳಿ ಅಲ್ಲಿ ಆಚೆ ಕಡೆ ಬಾಗ್ಲ ಹತ್ರ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮೊಬೈಲ್ ಇಟ್ಕೊಳಕ್ಕೆ ಯಾರೂ ಇಲ್ಲ. ನಾನು ನೋಡಿದ್ರೆ ಇಷ್ಟೊತ್ತು ತನಕ ವೀಡಿಯೋ ಎಲ್ಲ ಮಾಡಿದ್ದೆಲ್ಲ ವೇಸ್ಟೇನೆ. ಅದು ನನ್ನ ಮುಖ ಅರ್ಧಕ್ಕೆ ಕಟ್ಟಾಗೈತೆ, ಬರೀ ತುಟಿಯಿಂದ ಕೆಳಗಡೆ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ. ನಾನು ಆಲ್ರೆಡಿ ಟೇಸ್ಟ್ ಮಾಡಿದಾಗ ಈ ಸಖತ್ತಾಗೈತೆ. ರಂಜು ಚಿಕನ್ ಕಬಾಬೇ ಕಣಕ್ಕ ಸೇಮ್ ಅಂತಿಲ್ಲ, ಸೂಪರ್ ಆಯ್ತು. ಸೊ ಇದು ಎರಡು ಟೈಮ್ ಅಷ್ಟೇ ಹಾಕಿರೋದು ಆಯಿಲ್ಗೆ. ಇನ್ನೊಂದ್ಸಲ ಹಾಕ್ಬೋದು, ಅದೇ ಅಪ್ಪಾಜಿ ಬಂದಮೇಲೆ ಹಾಕ್ತೀನಿ. ಅಪ್ಪಾಜಿ ಕೆಲ್ಸಕ್ಕೆ ಹೋಯ್ತಾ, ಹುಷಾರಿಲ್ಲ ಅಂತ ಅಂತೀರಾ, ಕೆಲ್ಸಕ್ಕೆ ಹೋಗೈತಾ ಅಂತ ಕೇಳ್ಬೋದು ನೀವು. ಸೊ ನಾವು ಬೇಡ ಅಂತ ಹೇಳಿದ್ರು ಅಪ್ಪಾಜಿ ಕೆಲ್ಸಕ್ಕೆ ಹೋಯ್ತಾ ಐತೆ. ಬೇರೆ ಊರಲ್ಲ, ನಮ್ಮೂರಲ್ಲೇ ಪಕ್ಕದ ಬಿದ್ದಿದೆ, ಕೊಟ್ಟಿಗೆ ಕಟ್ತೈತೆ. 3 ದಿನ ಹೋಗಿರ್ಲಿಲ್ಲ, ಅಪ್ಪರ ಹುಷಾರಿರ್ಲಿಲ್ವಲ್ಲಾಗ. ಈಗ ನೆನ್ನೆಯಿಂದ ಹೋಗ್ತಾ ಇದ್ದೆ. ನಾವು ಎಷ್ಟೇ ಹೇಳಿದ್ರು ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಮನೆ ಮೇಂಟೆನೆನ್ಸ್ಗೆಲ್ಲ ದುಡ್ಡು ಬೇಕಾಗ, ಅದಕ್ಕೆ ಹಣ್ಣುಗಳೆಲ್ಲ ಕೊಡ್ತಾ ಇದ್ದೀವಿ. ಕಿವಿ ಫ್ರೂಟು, ಆ್ಯಪಲ್ಲು ಮತ್ತು ಕಿತ್ತಲೆ ಹಣ್ಣು ಎಲ್ಲ ಅಮ್ಮ KR ನಗರದಿಂದನೇ ತಂದಿತ್ತು. ಮತ್ತು ನಮ್ಮ ತೋಟದಲ್ಲಿ ಪರಂಗಿ ಎಲೆ ಬರುತ್ತಲ್ವ, ಅದನ್ನು ಜ್ಯೂಸ್ ಮಾಡೆಲ್ಲ ಕುಡಿಸಿದ್ದೀವಿ. ಪರವಾಗಿಲ್ಲ. ನಿನ್ನೆ ಎಲ್ಲ ಸಂಜೆ ಸ್ವಲ್ಪ ಜ್ವರ ಬಂದಿತ್ತು ಅಂತ ಕೆಲಸ ಮಾಡ್ದೇ 5 ಗಂಟೆಗೆ ಬಂದ್ಬಿಟ್ಟಿತ್ತು ಮನೆಗೆ. ಇವಾಗ ಬೆಳಗ್ಗೆಲ್ಲ ಒಂದು 2-3 ದಿನ ಸುಧಾರಿಸ್ಕೊ, ಆಮೇಲೆ ಹೋಗು ಅಂತ ಹೇಳಿದ್ರು, ಕೇಳ್ತಾ ಇಲ್ಲ. ಕೆಲವೊಬ್ರು ಗೊತ್ತಿಲ್ಲದೆ ಹೋದವ್ರು ಮಾತಾಡ್ತಾರೆ, ನಮ್ಗೇನು ಸಮಸ್ಯೆನೇ ಇಲ್ಲ, ಬೇಕಾದಂಗೆ ದುಡ್ಡು ಐತೆ, ಅಥವಾ ನಂಗೆ ಗಂಡ ಕೊಟ್ಬಿಟ್ಟು ಹೋಗ್ಬಿಟ್ಟವನೇನೋ ಥರ. ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್, ಬುಧವಾರ ಮಧ್ಯಾಹ್ನ ಆಲ್ರೆಡಿ 2:30-3 ಗಂಟೆ ಆಯ್ತಾ. ಇವತ್ತು ಕರೆನ್ಸಿ ಇಲ್ಲ ಬೆಳಗ್ಗೆಯಿಂದ, ಆಯಿತಾ. ಕರೆನ್ಸಿ ಇಲ್ಲ ಬೆಳಗ್ಗೆಯಿಂದ. ನಾನು ಒಬ್ರಿಗೂ ಕಾಲ್ ಮಾಡಿಲ್ಲ. ನನ್ನ ಫ್ರೆಂಡ್ ಚಂದನ ಕಾಲ್ ಮಾಡಿದ್ರು, ಅದು ಬಿಟ್ಟರೆ ವರ್ಷಿತ ಕಾಲ್ ಮಾಡಿದ್ರು. ಈ ಕಡೆ ಮಾಡೋಕ್ಕೂ ಕರೆನ್ಸಿನೇ ಇಲ್ಲ. ಅಮ್ಮಂದ್ರಲ್ಲಿ ಕರೆನ್ಸಿ ಇದೆ, ಬಟ್ ಅಮ್ಮಂದ್ರಲ್ಲಿ ಎಷ್ಟು ಜನಕ್ಕೆ ಮಾಡೋಕ್ಕಾಗುತ್ತೆ, ಮತ್ತು ನಂದು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನೋಡೋಣ ಸಂಜೆ ಅಷ್ಟರಲ್ಲಿ ಏನಾದರೂ ಕರೆನ್ಸಿ ಹಾಕಿಸ್ಕೊಂಡ್ರೆ ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾಳೆ ಹೆಂಗೆ ನಾನು ಯಾವಾಗ ಕರೆನ್ಸಿ ಹಾಕಿಸ್ಕೊತೀನಿ ಅವಾಗ. ನನಗೆ ಗೊತ್ತು ಕರೆನ್ಸಿಗೂ ಕೂಡ ಹಾಕಿಸ್ಕೊಳ್ಳೋಕೆ ದುಡ್ಡಿಲ್ಲ ಅಂತ ಪರಿಸ್ಥಿತಿ. ಸೊ ನನಗೆ ಫೋನ್ಗೆ ನಮ್ಮ ಸಂತು ಡೆತ್ ಆದಮೇಲೆ ತುಂಬ ಅಡಿಕ್ಟ್ ಆಗಿಬಿಟ್ಟೆ, ತುಂಬ ಡಿಪ್ರೆಷನ್ನಲ್ಲಿದೆ, ಒಂಥರ ಹೇಗೇಗೋ ಯೋಚನೆಗಳು. ಅವಾಗ ಏನು ಮಾಡಿದೆ ಅಂದರೆ, ನಂಗೆ 5 ನಿಮಿಷನೂ ಫೋನ್ ಬಿಟ್ಟಿರೋಕ್ಕಾಗ್ತಿರಲಿಲ್ಲ. ಫೋನ್ ಬಿಟ್ಟು 5 ನಿಮಿಷ ಕೂತ್ಕೊಂತು ಅಂದರೆ ನೆಗೆಟಿವ್ ಥಾಟ್ಸ್ ಬಂದ್ಬಿಡೋದು, ಹೇಗೇಗೋ ಆಗ್ಬಿಡೋದು ಒಂಥರ. ಅವಾಗ ನಾನು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟೆ. ಫೋನ್ ನೋಡ್ತಾ ಇದ್ರೆ ನನ್ನ ಮೈಂಡು ಬೇರೆ ಕಡೆ ಡೈವರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಈಗೆಲ್ಲೋ ಪರವಾಗಿಲ್ಲ ನೋಡಿ, ಬೆಳಗ್ಗೆಯಿಂದನೂ ಕರೆನ್ಸಿನೂ ಇಲ್ಲ, ನಾನು ಯೂಟ್ಯೂಬು ಇನ್ಸ್ಟಾ ಏನೂ ನೋಡಿಲ್ಲ, ಏನೂ ಓಪನೂ ಆಗ್ತಾ ಇಲ್ಲ. ಸೊ ಇಷ್ಟು ಹೇಗೋ ಪರವಾಗಿಲ್ಲ, ಇವಾಗ ಬೆಟರು. ಬಟ್ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದ್ರಿಂದ ನನಗೆ ನೆಟ್ ಅಂತೂ ಬೇಕೇ ಬೇಕು ಡೈಲಿ. ಇವತ್ತು ಆಲ್ರೆಡಿ 1 ಡೇ ಆಗಿದೆ ನನ್ನ ಕರೆನ್ಸಿ ಖಾಲಿಯಾಗಿ, ನಾನು ಇನ್ನೂ ಕರೆನ್ಸಿ ಹಾಕಿಸ್ಕೊಂಡಿಲ್ಲ. ಸೊ ನಮ್ಮ ಕತೆಗಳು ತುಂಬ ಇದ್ದಾವೆ ಗೈಸ್, ಗೊತ್ತಿಲ್ಲದೆ ಹೋದವರು ಏನೇನೋ ಮಾತಾಡ್ಬೋದೇನೋ, ಇರಲಿ. ಸೊ ಇದಾಗ್ತಾ ಇದೆ, ನೋಡೋಕ್ಕಂತೂ ಸಖತ್ತಾಗೈತೆ ಗೈಸ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಲ್ವ ಹಲಸಿನಕಾಯಿ ಕಬಾಬ್ ಅಂದರೆ ನಮ್ಮ ಮನೇಲಿ ಯಾರೂ ತಿಂದಿರಲ್ಲ ಬಿಡಿ. ನಾನು ಫಸ್ಟ್ ಟೈಮು ಮನೇಲಿ ಅಮ್ಮ ಅಪ್ಪಾಜಿ ಮಾಡ್ಕೊಡ್ತಾ ಇರೋದು. ನಾನೊಂದು 2 ಸಲ ತಿಂದಿದ್ದೀನಿ, ನನಗೆ ಇಷ್ಟ. ಸೊ ಹಿಂಗೆ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ನಾನು ಭಯ ಆಗ್ಬಿಟ್ಟಿತ್ತು, ಎಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸುಮ್ಮನೆ ಎಣ್ಣೆ ಕಬಾಬ್ ಪೌಡ್ರು ಎಲ್ಲ ತರಿಸಿ ಮಾಡ್ತಾ ಇರೋದು, ಎಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಅಂತ. ಸದ್ಯಕ್ಕೆ ಏನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಸೊ ರಂಜು ಒಪ್ಕೊಂಡ್ಲು ಅಂದರೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಮ್ಮನೂ ತಿಂತು ಚೆನ್ನಾಗೈತೆ ಅಂತ ನಾನು ತಿಂದೆ. ಆ್ಯಂಡ್ ನಮ್ಮ ದಾಸಿಪುರ ದೊಡ್ಡವರು ಇಲ್ಲೇ ಮಲ್ಕೊಂಡವ್ರೆ, ಅವ್ರು ಎದ್ದ ಮೇಲೆ ಅವ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ. ತಿನ್ಕೊಂಡು ಲಾಂಗ್ ಮಾಡ್ತಾ ಇದ್ದೀನ, ಮುಗೀತು ಬೇಯಿಸಿದ್ದು, ತಿನ್ನಬೇಕು. ಅಮ್ಮ ಪಾತ್ರೆ ತೊಳ್ಕೊಬರಲಿ. ಆ್ಯಂಡ್ ಪಾಪು ಬಂದು ಇವಾಗ ಆಲ್ರೆಡಿ ಟೈಮ್ 2:30 ಗೈಸ್. 12 ಗಂಟೆಯಿಂದನೇ 12 ಗಂಟೆಯಿಂದ 2:30 ತನಕ ಕಬಾಬ್ ಮಾಡಿದ್ದೀನಿ. ಪಪ್ಪು ಬೈಲಿ ಬಂದು ನನ್ನ ಮಗಳು. ಹಾಯ್ 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 ಹೇಳಿ ಪಪ್ಪು. ನಿಂಗೆ ಕಬಾಬ್ ಕೊಡೋಲ್ಲ, ನಾನು ಕಬಾಬ್ ಮಾಡಿದ್ದೀನಿ ಗೊತ್ತಾ. ಮತ್ತೆ ಹಾಯ್ ಹೇಳಿದ್ರೆ ಕೊಡ್ತೀನಿ. ಹಾಯ್, ಕಬಾಬ್ ಮಾಡಿದ್ದೀನಿ ಪಪ್ಪ, ಬಾ ನೀನು ಕೊಡ್ತೀನಿ.
ಪಾಪುಗೆ ಹಾಕೊಡೋಣ, ಬಟ್ಲಿಗೆ ನೋಡೋಣ ಇಷ್ಟ ಆಗುತ್ತಾ ಅಂತ ಹೇಳಿ. ಮಕ್ಳಿಗೆ ಇಷ್ಟ ಆದರೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಕಬಾಬ್ ಮಾಡಿದ್ದೀನಿ ನಾನು. ಗೈಸ್ ತಿಂತಾವಳೆ, ನೋಡೋಣ ಏನಂತಾಳೆ. ಸುಡ್ತಾದ ಪಪ್ಪ? ಬನ್ನಿ ಕೂಚಿ, ಅಲ್ಲೇ ಕೂಚಿತೀನಿ. ಚೆನ್ನಾಗೈತೆ ಹೇಳಬೇಕು ಇಲ್ಲಿ ನೀವು ಪಪ್ಪು. ಕೂಚಿ ಚೆನ್ನಾಗೈತಾ? ಇಲ್ಲಿ ನೋಡಿ, ಅಮ್ಮ ನೋಡಿ ಚೆನ್ನಾಗದ ಇಲ್ಲೋ ನಿಜ ಹೇಳಬೇಕು. ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಹಾಂ, ಅದು ಎಂತ ಕಬಾಬು? ಹಾಂ, ಚಿಚ್ಚಿ ಕಬಾಬ ಅಲ್ಲ ಪಪ್ಪ, ಹಳಸಿನಕಾಯಿ ಕಬಾಬ್. ತಿನ್ನು. ಚಿಚ್ಚಿ ಥರ ಆಯ್ತಾ? ಹಾಂ, ಚಿಚ್ಚಿ ಥರ ಅದ ಪಪ್ಪ. ಚಿಚ್ಚಿ ಅಲ್ಲ, ಹಳಸಿನಕಾಯಿ ಕಬಾಬ್. ಗೈಸ್ ಫೈನಲಿ ಹಂಗಾರೆ ಅವಳಿಗೆ ಇಷ್ಟ ಆಯಿತು, ತಿಂತಾವಳೆ. ಒಂದು ತುತ್ತು ತಿಂದ ತಕ್ಷಣವೇ ಎಸ್ದು ಬಿಡ್ತಾಳೆ ಇಷ್ಟ ಇಲ್ಲ ಅಂದರೆ. ಅಷ್ಟು ಚೆನ್ನಾಗಿ ತಿಂತಾವಳೆ ಅಂದರೆ ಇಷ್ಟ ಆಗಿದೆ ಅಂತ ಅರ್ಥ. ಸೊ ಅವಳು ತಿನ್ನಲಿ. ನಾನು ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ಕೊತೀನಿ. ಏನೇನಾಗ್ತೇ ಮಗ? ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಉಪ್ಪಿನ ಪುಡಿ, ಅರಿಶಿನ. ಚೆನ್ನಾಗದ? ಏನೇನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡ್ರು, ಆಮೇಲಿಂದ ಅರಿಶಿನ, ಹಸಿ ಖಾರದ ಪುಡಿ, ಉಪ್ಪಿನ ಪುಡಿ, ಸಾಂಬಾರು ಸೊಪ್ಪು, ಕರಿಬೇವು ಸೊಪ್ಪು, ಪುದೀನ ಸೊಪ್ಪು. ಪುಳಿನೇ ತಿನ್ಬೇಕಾ? ಹಂಗಂತೀಯ? ತಿನ್ಕೊಂಡಾ? ಹಾಂ, ಹೋಗು ಆಟಾಡೋಗು. ಏನು ಹೇಳ್ತೀನಿ ನನ್ನ ವೀಡಿಯೋ ನೋಡೋರ್ಗೆ ಎಲ್ಲರಿಗೂ? ಏನಪ್ಪ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಏನಾರು ಹೇಳು ಅಂತ. ಏನು ಹೇಳೋಣ? ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ. ಹಂಗೆ? ಹಾಂ. ಅಯ್ಯೋ ಏನು ಕರಿ ಹಿಂಗೆ ಬಂತು. ನೀನು ಮಾತಾಡೋದೆಲ್ಲ ಹಾಕ್ತೀನಿ, ಇಲ್ಲಿ ರೆಕಾರ್ಡ್ ಆಯ್ತದೆ. ಕೋಳಿ ಕಬಾಬ್ನಾಗ ಟೇಸ್ಟ್ ನೋಡಿದ್ರು ಚೆನ್ನಾಗೈತೆ ಅಂದರು. ಅವ್ರ ಮನೆಗೆ ಹೋದು. ಆ್ಯಂಡ್ ಪಾಪು ನೋಡಿ ಬೋಸಿನೇ ತಗೊಂಡು ಕೂತವಳೆ, ತಿಂತಾವಳೆ. ಹೇಗೈತೆ ಪಪ್ಪು? ಚಿಚ್ಚಿ ಕಬಾಬ್ ಎಲ್ಲ ತಪ್ಪಲೆ ಎಷ್ಟವೇನ ಕಬಾಬು ತೋರಿಸು. ಎಷ್ಟೊಂದವೆ ಒಪ್ಪ? ಇನ್ನೂ ಅಷ್ಟೊಂದವೆ, ಒಬ್ಳೆ ತಿಂತೀರಾ ಪಾಪು? ಇವಾಗ 5:45 ಆಗಿದೆ. ಮಲಗಿದ್ದೆ. ನನಗೆ ಮಲಗಿದ್ರೆ ಮೈಂಡ್ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ. ಇನ್ನು ಹೇಳ್ತಿರ್ಲಿಲ್ಲ, ಎಚ್ಚರ ಆಯಿತು, ಹಂಗೆ ಮಲ್ಕೊಂಡಿದ್ದೆ. ಎದ್ದೆ ಟೈಮ್ ಆಗ್ಬಿಟ್ಟೈತೇನೋ ಅಂತ. ಫಿಲಮ್ ನೋಡ್ತಾ ನವಭಾರತ ಅಂತ ಯಾವುದೋ ಪ್ರಭಾಕರ್ದು ಫಿಲಮ್ ಬರ್ತಿತ್ತು, ಚೆನ್ನಾಗಿತ್ತು. ಅದು ನೋಡ್ತಾ ನಿದ್ದೆ ಬಂದು ಹಂಗೆ ಮಲ್ಕೊಂಡಿದ್ದೆ. ಸೊ ವಾಯ್ಸು ಕೂಡ ಚೇಂಜ್ ಅಂತ ಅನ್ನಿಸ್ತಿದೆ. ಸೊಪ್ಪು ಸಾಂಬಾರು ಮಾಡೋಕ್ಕೆ ಇವಾಗ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಅದೇ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಕಬಾಬು, ಹಳಸಿನಕಾಯಿ ಕಬಾಬು, ಅದನ್ನು ಹಾಕ್ಕೊಡ್ಬೇಕು. ಸೊ ಫಸ್ಟು ಟೀ ಇಟ್ಕೊಂಡು ಕುಡಿಬೇಕು ಗೈಸ್. ಆ್ಯಂಡ್ ಪಾಪು ಎಲ್ಲ ಆಚೆ ಕಡೆ ಆಟ ಆಡ್ತಾವಳೆ. ನಾನು ಈಗ ಎದ್ನಲ್ವ, ಇಲ್ಲಿಲ್ಲ. ಸೊ ಏನು ಕೆಲಸ ಇಲ್ಲ, ಟೀ ಇಟ್ಕೊಂಡು ಕುಡಿಬೇಕಷ್ಟ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.